ವಿಡಿಯೋ ಸ್ಟಾರ್ಟ್ ಮಾಡಬೇಕು ಸುಮ್ಮನಿರಪಿ. ಇವಾಗ ನೀನು ಜಾತ್ರೆಗೆ ಬರಲ್ವಾ? ಅಲ್ಲಿಗೆ ಹೋದ್ಮೇಲೆ ನೀನು ಪ್ಲೇಟ್ ಚೇಂಜ್ ಮಾಡ್ತೀನಿ ಅಂತ ನನಗೆ ಗೊತ್ತು. ಇವಾಗ ಸೈಕಲ್ ಹೊಡಿತಿದ್ದೆಲ್ಲ ಹೊಡಿ ಒಂದು 5 ನಿಮಿಷ ವಿಡಿಯೋ ಮಾಡಿಬಿಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇವತ್ತಿನ ವಿಡಿಯೋ ಶುರು ಏನಪ್ಪಿ ಏನ 100 ರೂಪಾಯಿ ಕೊಡಿಲಿ, ಅದು ತಾತ ಕೊಟ್ಟಿರೋದು JCB ತಗೊಡು ಅಂತ. ನೀನು ಚೇಂಜ್ ಇಸ್ಕೊಂಡು ಬರಕ್ಕೆ ಬರಲ್ಲ, ಕೊಡೋಪಿ. ಅಲ್ಲಿ ಪ್ರತಿಮುತ್ತ ಇಸ್ಕೊಂಡು ಹೋಗಿ ಕೊಡ್ತಾಳು. ಹೋಗು, ಅಮ್ಮ ಹೇಳ್ತು ಅನ್ನು ಕೊಡ್ತದೆ. ಸೈಕಲ್ ಅಂಗಡಿ ತಗೋಗ್ಬೇಡ, ಈಗ ಜಾತ್ರೆಗೆ ಹೋಗೋಕ್ಕೆ ಬೈಕ್ಗಳು ಜಾಸ್ತಿ ಬರ್ತವೆ. ಪ್ರತಿಮವ್ರ ಮನೆ ತಾವು ನಿಲ್ಸ್ಬಿಟ್ಟು ಹೋಗು. ಸಾರಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ. ಸೊ ಭಾನುವಾರ ಎಷ್ಟು ಗಂಟೆಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಆಲ್ರೆಡಿ 1:45 ಆಗಿದೆ. ಏನಕ್ಕೆ ಲೇಟ್ ಆಯಿತು ಅಂತ ಅಂದರೆ ಸೊ ಬೆಳಿಗ್ಗೆಯಿಂದ ಫ್ರೀಯಾಗೇ ಇದ್ದೆ, ಆದರೆ ಮಾಡಲಿಲ್ಲ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ ಅಂತ ಅಂದರೆ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಗೊಮ್ಟಗಿರಿ ಜಾತ್ರೆ ವರ್ಷದಲ್ಲಿ ಒಂದೇ ಸಲ ಮಾಡೋದು, ಅದು ಡಿಸೆಂಬರ್ ಟೈಮಲ್ಲೇ ಮಾಡೋದು. ನಾವು ಅವಾಗ ಸ್ಕೂಲ್ಗೆ ಹೋಗುವಾಗ ಸೊ ಏನು ಮಾಡ್ತಿದ್ದೋ ಅಂದರೆ ಸೈಕಲ್ ತಗೊಂಡು ನಡ್ಕೊಂಡು ಹೋಗ್ತಾ ಇದ್ದೋ. ಆದರೆ ಇವಾಗ ಆ ಥರ ಯಾರೂ ಮಾಡಲ್ಲ, ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ. ಅಂದರೆ ಮಾಮೂಲಿ ಎಲ್ಲ ಹೇಗೆ ಚೇಂಜ್ ಆಗಿದೆ ಆ ಥರ ಮನುಷ್ಯ ಕೂಡ ಚೇಂಜ್ ಆಗಿಬಿಟ್ಟಿದ್ದಾರೆ. ಎಲ್ಲ ಬೈಕ್ ಈ ಥರ ಹೋಗ್ತಾರೆ, ಯಾರೂ ನಡ್ಕೊಂಡು ಹೋಗಲ್ಲ. ಆಲ್ಮೋಸ್ಟ್ ಜಾತ್ರೆ ಅಂದರೆ ಇವಾಗ ಅಷ್ಟು ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಮೊದಲಂಗೆ ಹೋಗಲ್ಲ. ನಾವೆಲ್ಲ ಹೇಗೆ ಅಂತಂದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೋ. ಸೊ ಇವತ್ತು ಶನಿವಾರ ಸ್ಕೂಲ್ಗೆ ಹೋದ್ರೆ ನಾಳೆ ಜಾತ್ರೆ ಎಷ್ಟು ಗಂಟೆಗೆ ಬರ್ತೀಯಾ ಬಾ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೋ. ಸೊ ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾರೆ ನಮ್ಮೂರಲ್ಲಿ ಗೊಮ್ಟಗಿರಿ ಜಾತ್ರೆನ ಅಂತ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇದು ಬಂದು ಡ್ರೆಸ್ಸು. ಸೊ ಮೀಶೋದಲ್ಲಿ ತಗೊಂಡಿದ್ದು, ತುಂಬ ದಿನ ಆಗಿತ್ತು, ಹಾಕೇ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದೆ. ಏನಕ್ಕೆ ಅಂತ ಅಂದರೆ ಬೇಡ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಟ್ಬಿಟ್ಟಿದೆ. ಸೊ ಅವತ್ತು ದೇವಸ್ಥಾನಕ್ಕೆ ಹೋದಾಗ ಹಾಕೊಂಡು ಹೋಗಿದ್ದೆ, ಅವತ್ತು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸೊ ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಹಿಂದೆ ಎಲಾಸ್ಟಿಕ್ ಎಲ್ಲ ಇದೆ. ಸೊ ಚೆನ್ನಾಗೈತೆ, ನೋಡೋಕ್ಕೆ ಚೆನ್ನಾಗಿರಲಿಲ್ಲ, ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಬೆಳಗ್ಗೆ ತಿಂಡಿಗೆ ಅಂತೇಳಿ ಸ್ಫೂರ್ತಿ ವಾಂಗಿಬಾತ್ ಮಾಡಿದ್ಲು. ನಿನ್ನೆ ಸಂಜೆ ಅಪ್ಪ ಹೋಗಿ ಕರ್ಕೊಂಡು ಬಂದರು. ಅವ್ರು ಇವತ್ತು ಎಲ್ಲಿ ಕಾರೆಕೂರದಲ್ಲೇನೋ ಫಂಕ್ಷನ್ ಇದೆ ಅಂದ್ಬಿಟ್ಟು ಅವ್ರ ಕಡೆದು ಅಣ್ಣ ಮತ್ತು ಸ್ಫೂರ್ತಿ ಇವಾಗ ಹೋದರು. ಅವ್ರು ಅಲ್ಲಿಂದ ಬಂದಮೇಲೆ ಜಾತ್ರೆಗೆ ಬರ್ತೀನಿ ಅಂತ ಹೇಳಿದ್ರು. ಇನ್ನು ಅಪ್ಪ ಕೂಡ ಅಲ್ಲಿಗೆ ಹೋದರು, ಅವ್ರ ಅಪ್ಪನೂ ಕೂಡ ಬರಳಿದ್ರಲ್ಲ, ಸೊ ಅಪ್ಪನೂ ಹೋದರು. ಇನ್ನು ಅಪ್ಪಿ ನಾನು ಜಾತ್ರೆಗೆ ಹೋಗಬೇಕು, ಅಪ್ಪಿ ಕೂಡ ರೆಡಿ ಆಗಿದ್ದಾನೆ. ಇವಾಗ ಅಂಗನವಾಡಿನ ಕರ್ಕೊಂಡು ಬಂದೆ. ಏನಿವತ್ತು ಭಾನುವಾರ ಅಂಗನವಾಡಿ ಐತೆ ಅಂತ ನೀವು ಅಂದ್ಕೊಬೋದು. ಏನಕ್ಕಪ್ಪ ಅಂದರೆ ಅವತ್ತು ಒಂದು ದಿನ ಮಳೆ ಅಂತ ಹೇಳ್ಬಿಟ್ಟು 2 ದಿನ ಇಡ್ದಂಗೆ ರಜೆ ಕೊಟ್ಟಿದ್ರಲ್ಲ ಗೈಸ್, ಅದಕ್ಕೆ ಅದ್ರ ಬದಲು ಇವತ್ತು ಸಂಡೇ ಅಂಗನವಾಡಿನ ಇಟ್ಕೊಂಡಿದ್ರು. ಸೊ ಓಪನ್ ಇತ್ತು ಅಂಗನವಾಡಿ, ಅವನ್ನ ಕಳಿಸಿದೆ. ಇವತ್ತು ಜಾತ್ರೆ ಇವತ್ತೇ, ಇನ್ನು ನೆಕ್ಸ್ಟ್ ಸಂಡೇ ಆಗಿರೋ ಚೆನ್ನಾಗಿರ್ತಿತ್ತು. ಏನಕ್ಕೆ ನೆಕ್ಸ್ಟ್ ಸಂಡೇ ನಾವೆಲ್ಲೂ ಹೋಗ್ತಾ ಇರಲಿಲ್ಲ. ಇವತ್ತು ಜಾತ್ರೆ ಅಲ್ವಾ, ಅದಕ್ಕೆ 1 ಗಂಟೆಗೆ ಕರ್ಕೊಂಡು ಬಂದೆ, ಊಟ ಮಾಡ್ಕೊಂಡು ಬಂದ. ಏನೋ ಮುದ್ದೆ ಮತ್ತು ಹಾಲು ಕೊಟ್ಟಿದ್ರು ಅಂತ ಅಂದ, ಅದೇನೋ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಯಾವ ಮುದ್ದೆ ಅಂತ. ಅವನು ಬೇಡ ಅನ್ಕೊಂಡು ಸುಮ್ಮನಿದ್ದೆ. ಆಮೇಲೆ ಪಾಪ ಅಲ್ವಾ, ಎಲ್ಲೂ ಕರ್ಕೊಂಡು ಹೋಗಲ್ವಲ್ಲ, ಜಾತ್ರೆ ಅಂದರೆ ಮಕ್ಳಿಗೆ ಇಷ್ಟ ಅಲ್ವಾ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಅಪ್ಪ ಅವನಿಗೆ ಅಂತೇಳಿ 100 ರೂಪಾಯಿ ಕೊಟ್ಟಿದ್ದಾರೆ ಗಾಯ್ಸ್. ತಾತ JCB ತಗೋಬೇಕು, 100 ರೂಪಾಯಿ ಕೊಡು ಅಂತ ಕೇಳ್ದ. ಆಮೇಲೆ ಕೊಡ್ತು. ಇದೆಷ್ಟಲ್ಲ ಅಂದರೆ ತಾತ ಇದು 500 ರೂಪಾಯಿ ಅಂತ ಹೇಳ್ತಾನೆ. ಅಂದರೆ 500 ರೂಪಾಯಿ ಅಂತ ಹೇಳಕ್ಕೆ ಗೊತ್ತಿಲ್ಲ, 500 ರೂಪಾಯಿ ಅಂತ ಹೇಳ್ತಾವನೆ. ಬಂದೆ ಇವಾಗ ಸೈಕಲ್ ಹೊಡ್ಕೊಂಡು. ಇವಾಗ ಸೈಕಲ್ ಕಲ್ತ್ಬಿಟ್ಟಿದ್ದಾನಲ್ಲ ಗಾಯ್ಸ್, ಸೈಕಲಿಂದ ಕೆಳಗಡೆನೇ ಇಳಿಯಲ್ಲ. ಎಲ್ಲಿಗೆ ಹೋದ್ರೆ ಸೈಕಲ್, ಒಂದು ಅಂಗಡಿಗೆ ಹೋದ್ರೆ ಸೈಕಲು, ಬೆಳಗ್ಗೆ ಎದ್ದು ವಾಶ್ರೂಮ್ಗೆ ತಗೊಂಡು ವಾಶ್ರೂಮ್ಗೆ ಹೋಗ್ಬೇಕು ಅಂದರೆ ಅಲ್ಲಿ ತನಕನೂ ಅವನು ಸೈಕಲ್ನೇ ತಗೊಂಡು ಹೋಗೋದು. ಏನಂತ ಪ್ರತಿಮಾ ಹೋಗಿದ್ದ? ಪ್ರತಿಮಾ ಅವ್ರ ಮನೆಗೆ ಹೋಗಿದ್ದ? ಏನಂತ? ಹಾಂ, ರೆಡಿ ಆದ್ಲಾ? ಸೊ ಇವಾಗ ಜಾತ್ರೆಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ಅಪ್ಪಿ ಮತ್ತು ನಮ್ಮ ಅಕ್ಕ, ಆಮೇಲೆ ಇನ್ನೊಬ್ಬರು ಆಂಟಿ. ನಮ್ಮ ಅಕ್ಕನ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಎಲ್ಲ ಒಂದೇ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಆಂಟಿ ಅವ್ರ ಬೈಕಲ್ಲಿ ಬರ್ತಾರೆ, ಇನ್ನು ಅಕ್ಕ ನಾವೆಲ್ಲ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಆವಾಗಲೇ ಹೇಳ್ದಂಗೆ ನಮ್ಮೂರ ಜಾತ್ರೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಏನಪ್ಪಿ? ಸೊ ವಿಡಿಯೋನ ನಾನು ಆಮೇಲೆ ಇನ್ನು ಕಂಟಿನ್ಯೂ ಮಾಡ್ತೀನಿ. ಅಕ್ಕನ ಮನೆಗೆ ಹೋದೋ, ಅಕ್ಕ ಇನ್ನೂ ರೆಡಿನೇ ಆಗಿರಲಿಲ್ಲ. ಅವಳು ಯಾವಾಗಲೂ ಅಷ್ಟೇ, ಎಲ್ಲಿಗಾದರೂ ಹೋಗಬೇಕು ಅಂದರೆ ರೆಡಿನೇ ಆಗಲ್ಲ. ಮನೇಲಿದ್ದರೆ ಮಾತ್ರ ಬೆಳಗ್ಗೆ ಹೊತ್ತೇ ಎದ್ದು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗಿಬಿಡ್ತಾಳೆ. ಇನ್ನು ಇದು ಬಂದು 2 ಲವ್ ಬರ್ಡ್ಸು. ಫಸ್ಟು ಬೇರೆದಿತ್ತು ಒಂದು ಗಿಳಿ, ಅದು ಆರೋಟಾಯಿತು, ಮತ್ತು ಇನ್ನೊಂದು ತಗೊಂಡು ಬಂದರು. ಸೊ ಏನಕ್ಕಂದರೆ ಲವ್ ಬರ್ಡ್ಸು ಯಾವಾಗಲೂ ಜೊತೆಲೇ ಇರಬೇಕು ಅಂತೇಳಿ ಅಕ್ಕ ತಗೊಂಡು ಬಂದ್ಲು. ಅಕ್ಕಂಗೆ ತುಂಬ ಇಷ್ಟ ಇವೆರಡು. ಹೇಳು. ಮಾಮಿ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಾಮಿ ಮಾಡಬಾರ್ದಾ? ಊಟ ಮಾಡಿಬಿಟ್ಟು ಪೂಜೆ ಮಾಡಿಸ್ಬಾರ್ದಾ? ಪೂಜೆ ಮಾಡುತ್ತೆ. ಫಸ್ಟು ಪೂಜೆ ಮಾಡಿಸಿ ಊಟ ಮಾಡಬೇಕಾ? ಫಸ್ಟು ಪೂಜೆ ಮಾಡಿಸ್ಬಿಟ್ಟು ಊಟ ಮಾಡೋದು. ಯಾರು ಹೇಳಿದ್ರು ನಿಮಗೆ?
ತಾತೆ ಆಯಿತು ಯಾವಾಗ? ಅದೇ ಯಾವತ್ತು? ಅವತ್ತು ತಟ್ಟೆ ಆಗಿದ್ದಲ್ಲ ಓದಿದ ಮನ್ಮಥ ರಾಜ. ಅಕ್ಕನ ಸ್ಕೂಟಿಲಿ ನಾನು, ಅಕ್ಕನ ಮಗ ಮತ್ತು ಇನ್ನೊಬ್ಬ ಅವರ ಅಣ್ಣನ ಮಗ 3 ಜನ, ಅಕ್ಕನ ಸೇರಿಸಿ 4 ಜನ ಕೂತ್ಕೊಂಡು, ಇನ್ನು ಅಪ್ಪಿ ಅವ್ರ ಹಸ್ಬೆಂಡ್ ಬೈಕಲ್ಲಿ ಅಂದರೆ ಅಕ್ಕನ ಹಸ್ಬೆಂಡ್ ಬೈಕಲ್ಲಿ ಹೋದ. ಅದು ಹೇಳಿದ್ನಲ್ಲ ಇನ್ನೊಬ್ರು ಬರ್ತಾರೆ ಅಂತ, ಅವರು ಮತ್ತು ಅಪ್ಪಿ ಏನಕ್ಕಂದರೆ ಎಲ್ಲರಿಗೂ ಒಂದೇ ಗಾಡೀಲಿ ಜಾಗ ಸಾಕಾಗಲ್ಲ ಅಂತೇಳಿ ನಾವು 4 ಜನ ಒಂದು ಸ್ಕೂಟಿಲಿ ಕೂತ್ಕೊಂಡು, ಇನ್ನು ಅಪ್ಪಿ ಅವ್ರ ಜೊತೆ ಹೋದ. ಸೊ ಬೈಕು ನಾನೇ ಓಡಿಸ್ತೀನಿ ಅಂದೆ, ಆದರೆ ಅಕ್ಕ ಹೇಳ್ತು ಟೈರು ಚೆನ್ನಾಗಿಲ್ಲ, ಶೇಕ್ ಆಗುತ್ತೆ ಸ್ವಲ್ಪ, ಏನಕ್ಕಂದರೆ ಅದೇನೋ ಆಗೈತೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನೀವೇ ಓಡಿಸಿ ಅಂತ ಹೇಳಿದೆ. ಏನಕ್ಕಂದರೆ ಟೈರು ಅವರು ಓಡಿಸುವಾಗಲೇ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಆಗ್ತಿತ್ತು. ನಾನು ಸರಿಯಾಗಿ ಓಡಿಸು, ಏನಕ್ಕೆ ಬೀಳಿಸ್ಬಿಡ್ತೀಯ ಅಂತ ಹೇಳ್ತಾ ಇದ್ದೆ. ಇಲ್ಲ ಟೈರ್ ಸ್ವಲ್ಪ ಇದಾಗ್ಬಿಟ್ಟಿದೆ ಅದಕ್ಕೆ ಅಂತ ಹೇಳೋದು. ನಾನು ಹೇಳಿದ್ನಲ್ಲ ಗೈಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ ಅಂತ. ಈಗ ನೋಡಿ ಎಲ್ಲ ಬರೀ ಬೈಕಲ್ಲಿ, ಎಲ್ಲೋ ಒಂದು ಸ್ವಲ್ಪ ಜನ ಅಷ್ಟೇ ನಡ್ಕೊಂಡು ಹೋಗ್ತಾ ಇರೋದು. ಮೊದಲೆಲ್ಲ ಎಲ್ಲ ನಡ್ಕೊಂಡೇ ಹೋಗ್ತಾ ಇದ್ದಿದ್ದು ನಾವೆಲ್ಲ. ಇವಾಗಂತೂ ಬೈಕು ಕಾರು ಆದಮೇಲಂತೂ ಫುಲ್ ಟ್ರಾಫಿಕ್ಕು. ಎಷ್ಟು ಅಂದರೆ ನಾವು ಕೆಳಗಡೆ ಇಳಿದ್ಬಿಟ್ಟು ನಡ್ಕೊಂಡು ಹೋದ ಒಂದಷ್ಟು ದೂರ ಅಷ್ಟು ಟ್ರಾಫಿಕ್ ಇತ್ತು. ಇನ್ನು ನೀವು ಇವಾಗ ನೋಡ್ತಾ ಇರ್ಬೋದು ಟೆಂಪಲ್ಲು ಎಷ್ಟು ರಶ್ ಇದೆ ಅಂತ. ಇದು ಬಂದು 75ನೇ ವರ್ಷದ್ದು. ನಾನು ಆವಾಗಲೇ ಹೇಳ್ದಂಗೆ ಯಾವಾಗಲೂ ಡಿಸೆಂಬರ್ ತಿಂಗಳಲ್ಲೇ ಮಾಡೋದು. ತುಂಬ ದೂರದಿಂದೆಲ್ಲ ಬಂದಿರ್ತಾರೆ. ಸೊ ಇಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಆದರೆ ತಿಂಡಿ ಕೊಡೋದಕ್ಕೆ ಇನ್ನು ಸಂಜೆ 5 ಗಂಟೆ ತನಕನೂ ಊಟ ತಿಂಡಿ ಕೊಡ್ತಾನೆ ಇರ್ತಾರೆ. ಬೆಳಗ್ಗೆ ನನ್ನ ಫ್ರೆಂಡ್ ಹೋದಾಗ ಬಿಸಿಬೇಳೆ ಬಾತು, ಜಿಲೇಬಿ ಮತ್ತು ಮೊಸರನ್ನ ಎಲ್ಲ ಕೊಟ್ಟಿದ್ರು. ಬಿಸಿಬೇಳೆ ಬಾತ್ಗೆ ಬೂಂದಿ ಖಾರ ಕೂಡ ಕೊಟ್ಟಿದ್ರು. ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ನನ್ನ ಫ್ರೆಂಡು ಫೋಟೋ ಕಳಿಸಿದ್ಲು ವಾಟ್ಸಪ್ಪಲ್ಲಿ ನೋಡಿರಲಿ ಅಂತ. ಇನ್ನು ನಾವು ಹೋದಾಗ ಅದು ಖಾಲಿಯಾಗಿತ್ತು ಅನಿಸುತ್ತೆ, ಬಾತ್ ಮಾಡಿದರು. ಸೊ ಖಾಲಿ ಆದಂಗೆ ಮಾಡ್ತಾನೇ ಇದ್ದರು. ಬಾತು ಮತ್ತು ಮೊಸರನ್ನ ಕೊಟ್ಟರು. ಫಸ್ಟು ನಾವು ಏನು ಮಾಡಿದ್ವು ಅಂದರೆ ಪ್ರಸಾದ ತಿನ್ಕೊಂಡು ಟೆಂಪಲ್ ಒಳಗಡೆ ಹೋಗಲಿಲ್ಲ, ಫುಲ್ ರಶ್ ಇತ್ತು. ಏನಕ್ಕಂದರೆ ಅಪ್ಪಿಯವರೆಲ್ಲ ಅಮ್ಮ ಫಸ್ಟು ಊಟ ಮಾಡ್ಕೊಬಿಡೋದ, ಹೊಟ್ಟೆ ಸಿತೈತೆ ಅಂತ ಹೇಳ್ದ. ಇನ್ನು ಅವರು ಹುಡುಗರು ಅಷ್ಟೇ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿದ್ರು. ಇನ್ನು ಇವ್ನು ನೋಡಿ ಒಳ್ಳೆ ಕೋಳಿ ತಿಂತಾನಲ್ಲ, ಹಂಗೆ ಬೊಗ್ಕೊಂಡು ತಿಂತಾ ಇದ್ದಾನೆ. ನನಗೆ ಫುಲ್ ನಗು ಬಂದ್ಬಿಡ್ತು. ಏನಕ್ಕಂದರೆ ಅವ್ನು ಬೊಕ್ಕಬಿಟ್ರೆ ಏನು ಕತ್ತೆತ್ತದೇ ಇಲ್ಲ, ಮೇಲೆ ತಿನ್ನೋದು ಪೂರ್ತಿ ಖಾಲಿಯಾಗೋ ತನಕ. ಆಮೇಲೆ ಇವರೆಲ್ಲ ಫಸ್ಟು ತಿನ್ಕೊಂಬಿಡೋಣ ಪ್ರಸಾದನ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಪ್ರಸಾದನೇ ತಿನ್ಕೊಂಡು, ಏನಕ್ಕಂದರೆ ಫುಲ್ ರಶ್ ಇತ್ತಲ್ಲ, ಇನ್ನು ಮೇಲ್ಗಡೆ ಅಪ್ಪಿಯವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಹಾಗೆ ಪ್ರಸಾದ ಎಲ್ಲ ತಿನ್ಕೊಂಡಾದ್ಮೇಲೆ ಫಸ್ಟು ಇಲ್ಲೇ ಆಚೆಲ್ಲೇ ಪೂಜೆ ಮಾಡ್ಕೊಂಡೆ. ಏನಕ್ಕಂದರೆ ಒಳಗಡೆ ಫುಲ್ ರಶ್ ಇತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಹೊರ್ಗಡೆನೇ ಪೂಜೆ ಮಾಡ್ಕೊತಾ ಇದ್ರು. ಅದಕ್ಕೆ ಹೊರ್ಗಡೆನೇ ನಾವು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆನ ಮಾಡ್ದು. ಆಮೇಲೆ ಒಂದು ಸ್ವಲ್ಪ ರಶ್ ಕಮ್ಮಿ ಇತ್ತು. ಇನ್ನು ಅಪ್ಪಿ ಮತ್ತು ಅವರು ಯಾರೂ ಬರಲೇ ಇಲ್ಲ ಮೇಲೆ, ನಾನು ಅಕ್ಕ ಇಬ್ಬರೇ ಹೋದೋ. ಏನಕ್ಕಂದರೆ ಅವರು ಬೆಟ್ಟ ಸ್ವಲ್ಪ ಹತ್ತಕ್ಕಾಗೋದಿಲ್ಲ ಅಂತೇಳಿ, ತುಂಬ ಲಾಂಗ್ ಏನೂ ಇಲ್ಲ ಬೆಟ್ಟ. ಸೊ ಹತ್ಬೋದು ಏನಿಲ್ಲ, ಬಿಟ್ಟರೆ ಇಳಿವಾಗ ಒಂದು ಸ್ವಲ್ಪ ಕಷ್ಟನೇ ಇರ್ತಿತ್ತು. ಹತ್ತುವಾಗ ಏನೂ ಆಗಲಿಲ್ಲ, ಇಳಿವಾಗ ಸ್ವಲ್ಪ ಮೆಟ್ಲು ಎತ್ತೆತ್ರ ಆಗಿತ್ತಲ್ಲ, ಸೊ ನೋಡ್ಕೊಂಡು ಇಳಿಬೇಕಿತ್ತು. ಅದು ಅಲ್ಲದೆ ಸ್ವಲ್ಪ ರಶ್ ಬೇರೆ ಇತ್ತು. ನಾವು ಹೋದಾಗ 2 ಗಂಟೆ ಅಲ್ವಾ, ಸೊ ಸ್ವಲ್ಪ ಬಿಸಿಲು ಬೇರೆ ಇತ್ತು. ಬಿಸಿಲು ಎಷ್ಟಿತ್ತು ಅಂದರೆ ಮೇಲ್ಗಡೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಆಮೇಲೆ ವೀಡಿಯೋ ಮಾಡುವಾಗಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ನಾನಿವಾಗ ಒಂದು 3-4 ವರ್ಷದಿಂದ ಹೋಗೇ ಇರಲಿಲ್ಲ ಜಾತ್ರೆಗೆ. ಅಂದರೆ ನನ್ನ ಮದುವೆ ಆದ ಲಾಸ್ಟ್ ವರ್ಷವೇ ಹೋಗಿದ್ದು ನಾನು. ಮದುವೆ ಆದ ವರ್ಷ ನವಂಬರಲ್ಲಿ ಮದುವೆ ಆಯಿತು, ಡಿಸೆಂಬರಲ್ಲಿ ಜಾತ್ರೆ ಅಲ್ವಾ, ಡಿಸೆಂಬರಲ್ಲಿ ಹೋಗಿದ್ದೆ. ಸೊ ಅದು ಬಿಟ್ಟರೆ ಏನು ಹೋಗೇ ಇರಲಿಲ್ಲ. ಏನಕ್ಕಂದರೆ ನಾನು ಅಲ್ಲಿರ್ತಿದ್ನಲ್ಲ, ಸರಿಯಾಗಿ ಗೊತ್ತೇ ಆಗ್ತಿರಲಿಲ್ಲ ಜಾತ್ರೆ ಅಂತ. ಆಮೇಲೆ ಕೊರೋನಾ ಟೈಮಲ್ಲೆಲ್ಲ ಅಷ್ಟು ಅಂದರೆ ಜಾತ್ರೆ ಮಾಡ್ತಿದ್ರು ಸಿಂಪಲ್ಲಾಗಿ ಅಷ್ಟೇ, ಯಾರೂ ಹೋಗಂಗಿರ್ಲಿಲ್ವಲ್ಲ. ಸೊ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಆದರೆ ಈ ವರ್ಷ 75ನೇ ವರ್ಷ ಅಂತವೇನೋ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ಶನಿವಾರ ಅಂದರೆ ಅಲ್ಲ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಜಾತ್ರೆ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ಕಾಲು ಮಡ್ಗೋಕ್ಕೂ ಜಾಗ ಇರಲಿಲ್ಲ. ಆಮೇಲೆ ಏನಪ್ಪ ಅಂದರೆ ಎಲ್ಲಿ ನೋಡಿದ್ರು ಬರೀ ಕಬ್ಬಿನ ಜ್ಯೂಸು, ಐಸ್ ಕ್ರೀಮು ಅಷ್ಟೇ ಗೈಸ್, ಇನ್ನೇನು ಸರಿಯಾಗಿರಲಿಲ್ಲ. ಆಮೇಲೆ ಇನ್ನೊಂದು ಯಾವುದೋ ಹೊಸ್ದಾಗಿ ಗೇಮ್ ಸ್ಟಾರ್ಟ್ ಆಗಿದೆ, ನಿಂತ್ಕೊಂಡು ಬಾಲ್ ಹಾಕೋದು. ಸೊ ನಾವು ಯಾವ ಕಲರ್ ಹೇಳ್ತೀವಿ, ಎಲ್ಲೋ ವೈಟ್ ದುಡ್ಡನ್ನ ಕಟ್ತೀವಿ, ಅಲ್ಲಿಗೆ ಬಿದ್ದರೆ ಅಮೌಂಟು ಅಂತ ಏನೋ ಗೇಮ್ ಆಡ್ತಾಯಿದ್ರು. ಇನ್ನು ನೀವು ನೋಡಿದ್ರಲ್ಲ ಟ್ರೈನು, ಅಪ್ಪಿ ಅಮ್ಮ ಇದೊಂದು ಟ್ರೈನ್ ತಗೊಡಮ್ಮ, ನೀನು ಹೇಳ್ದಂಗೆ ಕೇಳ್ತೀನಿ, ನಾಳೆಯಿಂದ ಹೋಮ್ವರ್ಕ್ ಮಾಡ್ತೀನಮ್ಮ, ಇನ್ನೇನು ಕೇಳಲ್ಲಮ್ಮ, ಇನ್ನೇನು ತಗೊಡ್ಬೇಡ ನನಗೆ ಪ್ಲೀಸ್ ಅಮ್ಮ ಅಂತ ಅಂದ. ಸರಿ ಅಂತೇಳಿ ಕೇಳ್ಕೊಂಡಲ್ಲ ಅಂತೇಳಿ ಅವ್ನಿಗೆ ಟ್ರೈನ್ ತಗೊಟ್ಟೆ. ಅದಾದ್ಮೇಲೆ ಪಾಪ ನಿಜವಾಗ್ಲೂ ಅವನು ಇನ್ನೇನು ಕೇಳಲಿಲ್ಲ, ಏನು ಬೇಕು ಅಂತಲೂ ಅನ್ನಿಲ್ಲ. ಐಸ್ ಕ್ರೀಮ್ ಒಂದು ಕೇಳಿದ, ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ವಲ್ಲ, ಆವಾಗಲೇ ಸ್ಟಾರ್ಟಿಂಗಲ್ಲಿ ಐಸ್ ಕ್ರೀಮ್ನ ಮಾಡ್ತಾಯಿದ್ರು. ಅಮ್ಮ ಐಸ್ ಕ್ರೀಮ್ ತಗೊಡಮ್ಮ ಅಂತ. ನಾನು ನಿಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊ ಅಂತ ಹೇಳಿದ್ದೆ. ಆವಾಗ ಅದಕ್ಕೆ ಅವನು ಏನಂತ ಗೊತ್ತಾ ಗೈಸ್, ತಾತ 100 ರೂಪಾಯಿ ಕೊಟ್ಟದೆ ಅಪ್ಪ, ನೀನು ಕೊಡಬೇಡ ಅಂತ ಹೇಳ್ದ. ಇವನು ಅಲ್ಲಿಗೆ ಹೋದ್ಮೇಲೆ ಐಸ್ ಕ್ರೀಮ್ ತಗೊಡಮ್ಮ ಅಂತ ಅಂದ. ದುಡ್ಡು ಕೇಳು ಅಂದ್ರೆ ಆಗಲ್ಲ ಅಂತ ಅಂತೀಯ, ಐಸ್ ಕ್ರೀಮ್ ತಗೊಡು ಅಂತೀಯ ಅಂತ ನಾನಂದೆ. ತಗೊಡಮ್ಮ, ನಿನ್ನ ಹತ್ರ ಇಲ್ವಾ, ಪ್ಲೀಸ್ ತಗೊಡಮ್ಮ ಅಂತ ಅಂದ. ಸರಿ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ತಗೊಟ್ಟೆ ಅಷ್ಟೇ, ಇನ್ನೇನು ಬೇಕು ಅಂತ ಕೇಳಲಿಲ್ಲ ಅವನು. ಸಾಕಮ್ಮ ಇನ್ನೇನು ಬೇಡ ಅಂತ ಹೇಳ್ದ. ಇನ್ನು ಅಕ್ಕನ ಪಾಪ ಇಲ್ಲಿ ಇದೊಂದು ಗೇಮ್ ಆಡ್ತೀನಿ ಅಂತ ಹೇಳ್ಬಿಟ್ಟು 20 ರೂಪಾಯಿ ಈ ಗೇಮ್ಗೆ ಇದನ್ನು ಆಡೋಕ್ಕೋದ. ಅದೇನಪ್ಪ ಅಂದರೆ ಅಲ್ಲಿ ಕಲ್ಲಿಟ್ಟಿದ್ರಲ್ಲ, ಅಲ್ಲಿಂದ ನಿಂತ್ಕೊಂಡು
ರಿಂಗ್ನ ಹಾಕಬೇಕು. ಆದರೆ ಅಲ್ಲಿ ಒಂದಕ್ಕೂ ಬೀಳಲಿಲ್ಲ. ಅವನು ಎರಡೇನೋ ರಿಂಗ್ ಹಾಕ್ತಾಯಿದ್ರೆ ನಾನು ಒಂದೇ ಒಂದು ಹಾಕ್ತೆ. ಸೊ ಬೀಳಲೇ ಇಲ್ಲ. ಅಲ್ಲಿ ದುಡ್ಡಂದು ಹಾಕಿದ್ರು 50, 100, 20, ಆಮೇಲೆ ಒಂದು ಸೋಪು, ಬಿಸ್ಕೆಟ್ ಪ್ಯಾಕು ಇದನ್ನೆಲ್ಲ ಹಾಕಿದ್ರು. ಆದರೆ ಒಂದು ಬೀಳೋದೇ ಇಲ್ಲ. ಸುಮ್ಮನೆ ವೇಸ್ಟು. ಸುಮ್ಮನೆ 20 ರೂಪಾಯಿ ಹೋಯಿತು. ಇನ್ನು ಅದಾದಮೇಲೆ ಅಕ್ಕ ಮನೆಗೆಲ್ಲ ಕಳ್ಳೆಪುರಿ ತಗೊಂಡ್ರು. ನಾನೇನು ತಗೊಳ್ಳಿಲ್ಲ. ಏನಕ್ಕೆ ಅಪ್ಪಯ್ಯಪ್ಪ ಸ್ವಾಮಿಗೆ ಹೋದಾಗ ತಂದಿದ್ರಲ್ಲ. ಸೊ ಅದು ಇನ್ನೂ ಕಳ್ಳೆಪುರಿ ಇತ್ತು. ಅಪ್ಪ ಏನು ತರಬೇಡ ಮನೆಗೆ, ಸುಮ್ಮನೆ ಹೋಗಿ ದೇವರು ಕೈ ಮುಕ್ಕೊಂಡು ಬಾ ಅಂತ ಹೇಳಿದ್ರು. ಏನಕ್ಕೆ ಮನೇಲೇ ಇತ್ತಲ್ಲ. ಇನ್ನು ಅದೆಲ್ಲ ಜಾತ್ರೆ ಎಲ್ಲ ನೋಡಿಕೊಂಡು ಇನ್ನು ಗೋಲ್ಗಪ್ಪ ತಿನ್ನೋಣ ಅಂತ ಹೋದಾಗ ನಾನು ಹೋಗೋ ಅಷ್ಟರಲ್ಲಿ ಗೋಲ್ಗಪ್ಪನೇ ಖಾಲಿ. ಒಂದು ದೊಡ್ಡ ಕವರಲ್ಲೇನೋ ತಂದಿದ್ರು ಅನಿಸುತ್ತೆ. ಫುಲ್ ಕವರೇ ಖಾಲಿ ಆಗೋಯ್ತು. ಆಮೇಲೆ ಅಲ್ಲಿಂದ ಛತ್ರಕ್ಕೆ ಹೋದೋ. ಛತ್ರದಲ್ಲೂ ಇರಲಿಲ್ಲ. ತುಂಬ ಇಷ್ಟ ನನಗೆ ಗೋಲ್ಗಪ್ಪ ಅಂದರೆ. ಅಲ್ಲೂ ಸಿಗಲಿಲ್ಲ, ಇಲ್ಲೂ ಸಿಗಲಿಲ್ಲ. ಇನ್ನು ಮನೆಗೆ ಬಂದಮೇಲೆ ಅಪ್ಪಿ ಅಂದರೆ ಅವನು ಆಲ್ರೆಡಿ ಅಣ್ಣನ ಜೊತೆ ಬಂದುಬಿಟ್ಟಿದ್ನಲ್ಲ. ಅಂದರೆ ಅಣ್ಣ ಅಂದರೆ ಪ್ರತಿಮಕ್ಕ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ ಜೊತೆ ಬಂದಿದ್ದ. ಇನ್ನು ನಾನು ಅಕ್ಕೋರೆಲ್ಲ ಗಾಡೀಲಿ ಬಂದ್ವಲ್ಲ. ನಾವು ಬರೋಕ್ಕಿಂತ ಮುಂಚೆ ಅವ್ನು ಆಲ್ರೆಡಿ ಬಂದಿದ್ದ. ಟ್ರೈನು ನನ್ನ ಹತ್ರ ಇತ್ತು. ಸೊ ನಾನು ಬರೋದನ್ನೇ ಕಾಯ್ತಾ ಇದ್ದ. ನಾನು ಬಂದ ತಕ್ಷಣ ಅಮ್ಮ ಟ್ರೈನ್ ಕೊಡಮ್ಮ ಅಂದ್ಬಿಟ್ಟು ಟ್ರೈನ್ ಇಸ್ಕೊಂಡ. ನಮ್ಮಪ್ಪ ಎಲ್ಲನೂ ಜೋಡಿಸ್ಬಿಟ್ಟು ಯಾವ ಥರ ಬಿಡಬೇಕು ಅಂತ ಅವ್ನಿಗೆ ಹೇಳ್ಕೊಡ್ತಾ ಇದ್ರು. ಇನ್ನು ಅಪ್ಪ ಟೀ ಮಡಗು ಅಂತ ಹೇಳಿದ್ರು. ಹಂಗೆ ನಾನು ಟೀ ಮಡ್ಗಕ್ಕೆ ಹೋದೆ. ಸೊ ಅದಾದಮೇಲೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಅಪ್ಪಿಗೆ ತೋರಿಸ್ತಾ. ಅಪ್ಪಿಗೆ ಫುಲ್ ಖುಷಿ ಆಗೋಯ್ತು ಟ್ರೈನ್ ಬಿಟ್ಟಾಗ. ಇದು ಸೇರಿಸಿ ಟ್ರೈನ್ದ ಹಿಂಗೆ ಸೇರ್ಸೆ ಹಿಂಗೆ ಕತ್ಕೊಂಡು ಬಿಡಿಗ ಸರಿಯಾಗಿ ನೋಡ್ಬಿಡು. ಇದು ತೆಗ್ದುಬಿಡ್ಬೇಕು ನೋಡ್ಬಿಟ್ಟು. ಅದು ಬಿಟ್ಬಿಡು ತೆಗಿಯೋದು. ಹೋಯ್ತಲ್ವಾ. ಓ ಬಿದ್ಕತ್ತ ಸರಿಯಾಗಿ ಜೋಡ್ಸದ ಟ್ರೈನ್. ಕರೆಕ್ಟಾಗಿ ಮಾಡಬೇಕು. ನೋಡ್ದೆ. ಈಗ ಬಿಡು. ಹೋಯ್ತಾ. ಓ ಸರಿಯಾಗ ತೆಗ್ಯವ. ಇದು ಇನ್ನು ನಾವು ಮನೆಗೆ ಬಂದಾಗ 5:15 ಏನೋ ಆಗಿತ್ತು. 2 ಗಂಟೆಗೆ ಹೋದೋ. 5:15 ಆಯಿತು ಅಲ್ಲಿಂದ ಬರೋ ಅಷ್ಟರಲ್ಲಿ. ಏನಕ್ಕೆ ಜಾತ್ರೆಲೆಲ್ಲ ನೋಡ್ಕೊಂಡು ಅಲ್ಲಿ ಐಸ್ ಕ್ರೀಮು ಅದು ಇದು ತಿಂದ್ಕೊಂಡು ಆಮೇಲೆ ಬೆಟ್ಟ ಹತ್ತುವಾಗಲೇ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಬೆಟ್ಟ ಅಂದರೆ ತುಂಬ ಜಾಸ್ತಿ ದೂರ ಏನಿಲ್ಲ. ನಾರ್ಮಲ್ ಆಗಿ ಹತ್ಬಿಡ್ಬೋದು. ಒಂದು 100 ಮೆಟ್ಲು ಇರ್ಬೋದು ಅಷ್ಟೇ. 100 ಅಂದರೆ 100 ಇಲ್ಲ, ಅದಕ್ಕಿಂತ ಕಮ್ಮಿನೇ ಇರಬೇಕು. ಸೊ ಸರಿಯಾಗಿ ಲೆಕ್ಕ ಹಾಕಿಲ್ಲ. ಆದರೆ 100 ಒಳಗಡೆನೇ ಇರಬೇಕು, 100 ಮೇಲಿಲ್ಲ. ಇನ್ನು ಅದಾದಮೇಲೆ ನಾವು ಬರೋ ಅಷ್ಟರಲ್ಲಿ ಸ್ಫೂರ್ತಿ ಅಣ್ಣವರೆಲ್ಲ ಬಂದಿದ್ದರು. ನಮ್ಮ ಅಪ್ಪನೂ ಹೋಗಿದ್ರಲ್ಲ, ಅವರು ಕೂಡ ಬಂದಿದ್ದರು. ಸೊ ಅವರು ಅದೇ ತಾನೇ ಬಂದು ಕೂತಿದ್ರು. ನಾನು ಬಂದೆ. ಅಣ್ಣನ ಹೋಗೋ ಜಾತ್ರೆಗೆ ಅಂತ ಹೇಳಿದೆ. ಅಣ್ಣ ಇಲ್ಲ ನಾನು ಹೋಗಲ್ಲ, ನನಗೆ ಸಾಕಾದಂಗೆ ಆಗೈತೆ, ಅಲ್ಲೆಲ್ಲ ಬೈಕ್ ಓಡಿಸಿ ಅಂತ ಹೇಳ್ದೆ. ಸರಿ ಬಾ ನಾನೇ ಓಡಿಸ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ನಂಗೆ ಆಗಲ್ಲ, ಬೇಕಂದರೆ ನೀವಿಬ್ಬರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದೆ. ಇನ್ನು ಜಾತ್ರೆಯಲ್ಲಿ ಏನೇನೆಲ್ಲ ತಗೊಂಡು ಅಂದರೆ ಇದೊಂದು ಟ್ರೈನ್ ತಗೊಂಡು ಅಷ್ಟೇ. ಏನಕ್ಕೆ ಅಂದರೆ ಈ ಪ್ಲಾಸ್ಟಿಕ್ ಅವೆಲ್ಲ ತಗೊಂಡ್ರೆ ಮುರಿದಾಕ್ಬಿಡ್ತಾನೆ. ಇದರಲ್ಲೂ JCB ಅಂತೂ ಒಂದು ದಿನವೂ ಬರೋದಿಲ್ಲ ಬಾಳಕ್ಕೆ. ಹಿಂದ್ಗಡೆ ಮುಂದ್ಗಡೆದೆಲ್ಲ ಮುರಿದೇ ಹಾಕ್ಬಿಡ್ತಾನೆ JCBದ. ಈ ಸಲನೇ ಅಲ್ಲಿ ಟ್ರೈನ್ ಈ ರೀತಿ ಆಡಿಸ್ತಾ ಇದ್ರಲ್ಲ, ಇದು ನೋಡ್ಬಿಟ್ಟಮ್ಮ ಟ್ರೈನ್ ತಗೊಡು ಅಂತ ಕೇಳ್ದೆ. ಸಾಕಿದು ಒಂದೇ ಅಂತ ಹೇಳ್ದೆ. ಸರಿ ಅಂತೇಳಿ ಸುಮ್ಮನೆ ಅದೇ. ಏನಕ್ಕೆ ಅಂದರೆ ಬೇರೆದೇನಾದರೂ ತಗೊಟ್ರೆ ಇಟ್ಕೊಳ್ಳೋ ಅಂತ ತಗೊಟ್ರೆ ಸರಿ. ಇವೆಲ್ಲ ಒಂದೇ ದಿನ. ಇದೇನಾಯಿತು ಅಂದರೆ ತಂದ ಎಷ್ಟು 7 ಗಂಟೆ ರಾತ್ರಿ ಗಂಟೆ ಆಟಾಡ್ದ ಗೈಸ್. ಅದಾದಮೇಲೆ ಅದು ಟ್ರೈನು ಮುಂದೆ ಹೋಗಲೇ ಇಲ್ಲ. ಹಿಂಗೆ ನುಲಿತೀನಿ ಅಂತೇಳಿ ಅದನ್ನು ಮುರಿದಾಕ್ಬಿಟ್ಟ. ಇನ್ನು ಹಾಗೆ ಇದು ಬಂದು ಈ ಸರ ನೋಡೋದಕ್ಕೆ ಒಳ್ಳೆ ಚಿನ್ನದ ಥರನೇ ಇದೆ ಗೈಸ್. ಆದರೆ ಇದು ಬೆಲೆ ಕೇಳಿದ್ರೆ ನಿಜವಾಗ್ಲೂ ತಲೆ ಸಿಟ್ಟು ಬಿದ್ದೋಯ್ತೀರ. ಬರೀ 50 ರೂಪಾಯಿ ಅಷ್ಟೇ. ಸೊ ಎಲ್ಲಾದರೂ ಹೊರಗಡೆ ಹೋದಾಗ ಹಾಕೊಂಡು ಹೋಗ್ಬೋದಲ್ಲ ಅಂತೇಳಿ ತಗೊಂಡು. ಏನಕ್ಕೆ ಅಂದರೆ ನಮ್ಮ ಹತ್ರ ಅಷ್ಟು ಚಿನ್ನ ಇಲ್ವಲ್ಲ. ಸೊ ಇದು ಚಿನ್ನದ ಥರನೇ ಕಾಣಿಸ್ತಾ ಇತ್ತಲ್ಲ, ಅದಕ್ಕೆ ತಗೊಂಡು. ಅದು ಅಲ್ಲದೆ ಕಮ್ಮಿ ಬೆಲೆ ಅಲ್ವಾ, 50 ರೂಪಾಯಿ ಅಷ್ಟೇ, ಅದಕ್ಕೆ ಅಂತೇಳಿ ತಗೊಂಡು. ಸೊ ಹೇಗಿದೆ ಈ ಸರ ಅಂತ ಕಮೆಂಟ್ಸ್ ಮಾಡಿ. ಇನ್ನು ಹಾಗೆ ಅಲ್ಲಿ ಗೋಲ್ಗಪ್ಪ ತಿನ್ನೋಕ್ಕಾಗಲಿಲ್ಲ ಮತ್ತು ಛತ್ರದಲ್ಲೂ ಇರಲಿಲ್ಲ ಅಂತೇಳಿ ಇಲ್ವಲ್ದಿಂದ ತರಿಸ್ಕೊಂಡು ನಾನು ಅಕ್ಕ ಎಲ್ಲ ತಿಂದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್